ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತರ್ತಾ ಇದ್ದೀನಿ. ಏನಂದರೆ, ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಆರ್ಟಿಕಲ್ ಏನಪ್ಪ ಅಂದರೆ, ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಅದು ಒಂದು ಮಾನ್ಯತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಸುಪ್ರೀಂ ಕೋರ್ಟ್ ಪ್ರಕಾರ ಇವಾಗ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿರೋರು ಹೆದರಬೇಕಾಗಿಲ್ಲ. ಆದರೆ ನಾನು ಒಂದು ಏನು ಹೇಳ್ತೀನಿ ಅಂದರೆ, ಈ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದಿದೆ, ಎಷ್ಟು ಜನಕ್ಕೆ ಕೆಟ್ಟದ್ದಿದೆ, ಅದನ್ನೆಲ್ಲ ಸುಪ್ರೀಂ ಕೋರ್ಟ್ದವ್ರು ನೋಡಬೇಕಿತ್ತು. ಇಂಡ್ಯಾದಲ್ಲಿ ಭಾಳ ಜನ ಇದರಿಂದ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಈಗ ಲಿವಿಂಗ್ ಇನ್ ರಿಲೇಷನ್ಶಿಪ್ ಇದ್ದು 1 ತಿಂಗಳು, 2 ತಿಂಗಳು, 3 ತಿಂಗಳು ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಅದರಿಂದ ಹೆಣ್ಮಕ್ಳು ಜೀವನನೂ ಹಾಳು. ಈ ಕಡೆ ಟೈಮು ಅವ್ರದ್ದು ಏನೋ ಪಾಪ, ಈಗ ಮಕ್ಕಳೆಲ್ಲ ಆದಮೇಲೆ ಅದ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ, ಅನಾಥಾಶ್ರಮಕ್ಕೆ ಹಾಕ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ಈ ಲಿವಿಂಗ್ ಇನ್ ರಿಲೇಷನ್ಶಿಪ್ ಏನಿದೆ, ಇದನ್ನು ಇಂಡ್ಯಾದಲ್ಲಿ ಬ್ಯಾನ್ ಮಾಡಬೇಕು. ಅಮೇರಿಕಾ ದೇಶದಲ್ಲೆಲ್ಲ ಇದೇ ಥರ ಇದೆ, ನಾನು ಒಪ್ಕೊತೀನಿ. ಆದರೆ ಇಂಡ್ಯಾದ ಕಲ್ಚರೇ ಬೇರೆ, ಬೇರೆ ದೇಶದ ಕಲ್ಚರೇ ಬೇರೆ. ಇಂಡ್ಯಾದಲ್ಲಿ ಲಿವಿಂಗ್ ಇನ್ ರಿಲೇಷನ್ಶಿಪ್ಗೆ ಮಾನ್ಯತೆ ಕೊಡಬಾರ್ದು. ಭಾಳ ಫ್ಯಾಮ್ಲಿಗಳು, ಕುಟುಂಬಗಳು ಇದರಿಂದ ಜೀವನ ಕಳ್ಕೊತಾರೆ. ಭಾಳ ಹೆಣ್ಮಕ್ಳು ಜೀವನ ಕಳ್ಕೊತಾರೆ. ಯಾರು ಸುಸೈಡ್ ಮಾಡ್ಕೊಳ್ಳೋಕ್ಕೂ ಹೆದರಲ್ಲ. ಆಮೇಲೆ ಒಂಥರ ಇದೊಂದು ಸಮಾಜಕ್ಕೆ ಕೆಟ್ಟ ಪರಿಣಾಮ ಬೀರುತ್ತೆ. ಆದ ಕಾರಣ ಇದನ್ನು ಮಾನ್ಯತೆ ಕೊಡಬಾರ್ದು. ಸುಪ್ರೀಂ ಕೋರ್ಟ್ ಆಗಲಿ, ನಮ್ಮ ದೇಶದಲ್ಲೇ ಆಗಲಿ, ಮದುವೆ ಆಗಿ ಚೆನ್ನಾಗಿರೋದು ಒಳ್ಳೆಯದು. ಈ ಥರ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಿಂದ ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ಳೋ ಅಂಥದ್ವರೆಗೂ ಹೋಗ್ತಾರೆ. ಆದ ಕಾರಣ ಸುಪ್ರೀಂ ಕೋರ್ಟ್ ಹೇಳಿದೆ, ಒಂದು ಆರ್ಟಿಕಲ್ ಬಂದಿತ್ತು, ಸುಪ್ರೀಂ ಕೋರ್ಟ್ ಹೇಳಿದೆ ಮಾನ್ಯತೆ ಇದೆ, ಯಾರಾದರೂ ಇರ್ಬೋದು, ಯಾರ ಜೊತೆಗಾದರೂ ಇರ್ಬೋದು, ಮತ್ತು ಯಾವಾಗ ಅವ್ರಿಗೆ ಬೇಡ ಅನಿಸುತ್ತೆ ಬಿಟ್ಟು ಹೋಗ್ಬೋದು ಅಂತ ಹೇಳಿದ್ದಾರೆ. ಆದರೆ ಇದೊಂಥರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ಏನಿದೆ ಅಂಥದ್ದು ಅಂದರೆ, ಭಾಳ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇದು ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ ಸಮಾಜಕ್ಕೆ. ಎಷ್ಟೋ ಜನ ಇದರಿಂದ ಸಫರ್ ಆಗೋದಂತೂ ಗ್ಯಾರಂಟಿ. ಇದರಿಂದ ನೋಡಿ ಫ್ರೆಂಡ್ಸ್, ನೀವು ಅನಿಸಿಕೆ ಏನು ಇದ್ರ ಮೇಲೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.